ಗಲ್ಫ್ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ಹೋಟೆಲ್ ಉದ್ಯಮಕ್ಕೆ ಇನ್ನಿಲ್ಲದಂತೆ ಕಾಡ್ತಿದೆ. ಬರೋ ಗ್ರಾಹಕರಿಗೆ ಸರಿಯಾಗಿ ಊಟ ಸಿಗ್ತಿಲ್ಲ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೂ ದರ ಏರಿಕೆಯ ಬಿಸಿ ತಟ್ಟಿದೆ. ಸಿಲಿಂಡರ್ಗಾಗಿ ಬೆಳಗ್ಗೆ 5 ಗಂಟೆಯಿಂದಲೇ ಜನ ಕ್ಯೂ ನಿಂತಿದ್ರು. ಭೋಜನ ಪ್ರಿಯರಿಗೆ ಅಚ್ಚುಮೆಚ್ಚಿನ ಊಟ ತಿಂಡಿ ಸಿಗ್ತಿಲ್ಲ. ವೃದ್ಧಾಶ್ರಮದಲ್ಲಿ ಹೊತ್ತಿನ ಊಟಕ್ಕೂ ಪರದಾಟ. ಬೇಕರಿಯಲ್ಲಿ ತಿಂಡಿ ತಿನಿಸು ಮಾಡೋಕಾಗ್ತಿಲ್ಲ. ಓವರ್ ಹೆಡ್ ಟ್ಯಾಂಕರ್ ನಿರ್ಮಾಣಕ್ಕೂ ಅಡ್ಡಿ. ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವೇ ಗ್ಯಾಸ್ ಸಿಲಿಂಡರ್. ಗ್ಯಾಸ್ ಸಿಲಿಂಡರ್ಗಾಗಿ ಮುಗಿಬಿದ್ದ ಜನ. ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ಕ್ಯೂ. ಇಸ್ರೇಲ್ ಇರಾನ್ ಯುದ್ಧ 21ನೇ ದಿನಕ್ಕೆ ಕಾಲಿಟ್ರೆ ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಎದುರಾಗಿ 10 ದಿನವೇ ಕಳೆದಿದೆ. ಇಷ್ಟಾದರೂ ಸಮಸ್ಯೆ ಬಗೆಹರಿದಿಲ್ಲ. ಬಳ್ಳಾರಿ ಜಿಲ್ಲೆ ಕುರುಗೋಡಿಗೆ ಗ್ಯಾಸ್ ಬಂದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಗ್ರಾಹಕರು ಮುಗಿಬಿದ್ದಿದ್ರು. ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆ 5 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ರು. ಈ ವೇಳೆ ಸಣ್ಣಪುಟ್ಟ ವಾಗ್ವಾದವೂ ನಡೆಯಿತು. ಈ ಗಲಾಟೆ ನಡುವೆ ಸಿಲಿಂಡರ್ ಸಿಕ್ಕವನೇ ಶೂರ ಎನ್ನುವಂತೆ ಕೆಲವರು ಗ್ಯಾಸ್ ಪಡೆದು ಬೈಕ್ನಲ್ಲೇ ಖುಷಿಯಾಗಿ ಹೊರಟರು. ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲೂ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರು. ಮುಂಜಾನೆ 5 ಗಂಟೆಯಿಂದಲೇ ಏಜೆನ್ಸಿ ಬಳಿ ಬಂದು ಜಮಾಯಿಸಿದ್ರು. ಬೀದರ್ನಲ್ಲಿ 11 ದಿನದಿಂದಲೂ ಗ್ಯಾಸ್ ಸಿಗ್ತಿಲ್ಲ. ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತ್ಕೊಂಡು 100ಕ್ಕೂ ಹೆಚ್ಚು ಜನರು ಗೋಳಾಡಿದ್ರು. ಗ್ಯಾಸ್ ಅಭಾವ, ವೃದ್ಧಾಶ್ರಮದಲ್ಲಿ ಊಟಕ್ಕೂ ಪರದಾಟ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರೋ ಈ ವೃದ್ಧಾಶ್ರಮದಲ್ಲಿ 25ಕ್ಕೂ ಹೆಚ್ಚು ವೃದ್ಧರಿದ್ದಾರೆ. ಇವರಿಗೆ 3 ಹೊತ್ತು ಅಡುಗೆ ಮಾಡಲು ತಿಂಗಳಿಗೆ 8 ಸಿಲಿಂಡರ್ಗಳು ಬೇಕು. ಆದ್ರೀಗ ಗ್ಯಾಸ್ ಕಡಿಮೆ ಇದ್ದು ನಾಳೆಯಿಂದ ಸೌದೆ ಒಲೆಯಲ್ಲೇ ಅಡುಗೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಮಡಿಕೇರಿ ನಗರದಲ್ಲಿರುವಂತಹ ಶಕ್ತಿ ವೃದ್ಧಾಶ್ರಮ. ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನೆರವಿನಿಂದ ನಡೆಯುತ್ತಾ ಇರುವಂತಹ ಒಂದು ವೃದ್ಧಾಶ್ರಮ. ಈ ವೃದ್ಧಾಶ್ರಮದಲ್ಲಿ ಸುಮಾರು 30 ಮಂದಿ ಹಿರಿಯ ಜೀವಗಳಿದ್ದಾರೆ. ಎಲ್ಲರೂ ಕೂಡ ತಮ್ಮ ಇಳಿ ವಯಸ್ಸಿನಲ್ಲಿರುವಂತಹ ಹಿರಿಯ ಜೀವಗಳು. ದಾನಿಗಳು ಗ್ಯಾಸ್ ಸಿಲಿಂಡರ್ ಕೊಟ್ಟು ಸಹಕರಿಸುವಂತೆ ಮನವಿ ಮಾಡುತ್ತಿದ್ದಾರೆ. ಸದ್ಯ ವಾಣಿಜ್ಯ ಸಿಲಿಂಡರ್ ಖಾಲಿಯಾಗಿದ್ದು ಅಡುಗೆ ಮನೆಯಿಂದ ಸಿಲಿಂಡರ್ ತಂದು ಅಡುಗೆ ಮಾಡುತ್ತಿದ್ದಾರೆ. ತಿಂಗಳಿಗೆ 8 ರಿಂದ 9 ಸಿಲಿಂಡರ್ 8 ಸಿಲಿಂಡರ್ ಅಂತೂ ಬೇಕೇ ಬೇಕು. ಯಾಕಂದರೆ 3 ಹೊತ್ತು ಅಡುಗೆ ಮಾಡೋದ್ರಿಂದ ಅಷ್ಟು ಸಿಲಿಂಡರ್ ಬೇಕಾಗುತ್ತೆ. ಈಗ ಸದ್ಯದ ಪರಿಸ್ಥಿತಿಗೆ ನಮಗೆ ಇವತ್ತು ಕೂಡ ಬೆಳಿಗ್ಗೆ ಫೋನ್ ಮಾಡಿದಾಗ ಅವ್ರು ಏನಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ 23 ದಿವಸ ಆಗಿ OTP ಬಂದರೆ ಮಾತ್ರ ನಾವು ಗ್ಯಾಸ್ ಕೊಡಲಿಕ್ಕಾಗುತ್ತೆ. ಅದರ್ವೈಸ್ ನಾವು ಯಾವುದೇ ಅದು ಕೊಡೋಕ್ಕಾಗಲ್ಲ, ನಮಗೆ ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ರಾಯಚೂರಿನ 54 ವರ್ಷದ ಹಳೆಯ ಪ್ರಭು ವಿಹಾರ್ ಹೋಟೆಲ್ನಲ್ಲಿ 2 ಸಿಲಿಂಡರ್ ಮಾತ್ರ ಇದ್ದು ಅದರಲ್ಲೇ ಅಡುಗೆ ತಯಾರಿಸುತ್ತಿದ್ದಾರೆ. ಸದ್ಯ ದೋಸೆ, ಪೂರಿ, ಉದ್ದಿನವಡೆ, ಚಪಾತಿ, ಎಣ್ಣೆ ಪದಾರ್ಥಗಳಿಗೆ ಬ್ರೇಕ್ ಬಿದ್ದಿದೆ. ಮಂಡ್ಯದ ಅಪೂರ್ವ ವೆಜ್ ಹೋಟೆಲ್ಗೂ ಗ್ಯಾಸ್ ಕಂಟಕ ಎದುರಾಗಿದೆ. ಸದ್ಯ ಸೌದೆ ಒಲೆಯಲ್ಲೇ ಅಡುಗೆ ತಯಾರು ಮಾಡುತ್ತಿದ್ದಾರೆ. ಕಾಫಿ ಟೀ ಮಾಡೋದ್ರಿಂದ ಹಿಡಿದು ಎಲ್ಲ ಪದಾರ್ಥಗಳು ಬಿಸಿ ಇರೋದಕ್ಕೆ ಎಲ್ಲ ಎಲೆಕ್ಟ್ರಿಕ್ ಸ್ಟವ್ಗಳು ರೆಡಿ ಇದ್ದಾವೆ. ನಿನ್ನೆಯಿಂದ ನಾವು ಸೌದೆ ಒಲೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಗೋಡನಲ್ಲಿ ಸೌದೆ ಒಲೆಯಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಬಿಟ್ಟು ಇಲ್ಲಿಗೆ ತರದ್ದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್. ಕೋಲಾರದಲ್ಲಿ ನೀರಿನ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡುವ ಕಂಪನಿ ಕೆಲಸ ಸ್ಥಗಿತಗೊಳಿಸಿದೆ. ಗ್ಯಾಸ್ ಸಿಲಿಂಡರ್ ಮತ್ತು ಪೆಟ್ರೋಲಿಯಂ ಕಚ್ಚಾ ಉತ್ಪನ್ನಗಳು ಸಿಗ್ತಿಲ್ಲ. ಹೀಗಾಗಿ ಕೋಲಾರದ ಕಮಕ ಕೈಗಾರಿಕಾ ಪ್ರದೇಶದ ಮಾತಾಜಿ ಕಂಪನಿ ಬಂದ್ ಆಗಿದೆ. ಇನ್ನು ಹಾವೇರಿಯಲ್ಲಿ ಬೇಕರಿಗೂ ಗ್ಯಾಸ್ ಬರೆ ಬಿದ್ದಿದೆ. ಬೇರೆ ಕಡೆ ಐಟಂ ಖರೀದಿಸಿ ಮಾರಾಟ ಮಾಡುತ್ತಿದ್ದಾರೆ. ಒಂದ್ ಕಡೆ ಗೃಹ ಬಳಕೆ ಸಿಲಿಂಡರ್ ಪಡೆಯಲು ಗ್ರಾಹಕರು ಮುಗಿಬಿದ್ರೆ ಮತ್ತೊಂದು ಕಡೆ ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಹಲವು ಉದ್ಯಮಗಳು ಬಂದ್ ಆಗ್ತಿವೆ. ಬ್ಯೂರೋ ರಿಪೋರ್ಟ್, TV9.